ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತರ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇರೋದು. ಸೊ ಇವತ್ತು ನಾನು ನನ್ನ ಮಗಳಿಗೆ ಕೃಷ್ಣನ ಡ್ರೆಸ್ ಹಾಕ್ಬಿಟ್ಟು ಅವಳ ಒಂದು ದಿನ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು ಅನ್ನೋ ಆಸೆಯಲ್ಲಿ. ಸೊ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ, ಹೇಗೆ ರೆಡಿ ಮಾಡ್ತೀನಿ ಅಂತ, ಯಾವ ಥರ ತೊಗೊಂಬರ್ತೀನಿ ಅಂತಂದು ತೋರಿಸೋಣ ಅಂತಂದ್ಬಿಟ್ಟು ಸೊ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಎಂಡವರೆಗೂ ನೋಡಿ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾಪನಿಗೂ ರೆಡಿ ಮಾಡಿಬಿಟ್ಟು ಅವಳನ್ನು ನಮ್ಮ ಮಾವನ ಕೈಲಿ ಆಟಾಡ್ಸೋಕ್ಕೆ ಕೊಟ್ಟು ನೆಕ್ಸ್ಟು ಇವಳಿಗೆ ತೊಗೊಂಬರ್ಬೇಕಿತ್ತಲ್ವ, ಹಾಗೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೋದ್ವಿ. ಹಾಗೆ ಪೆಟ್ರೋಲ್ ಕಡಿಮೆ ಇದ್ದದನ್ನ ಪೆಟ್ರೋಲ್ನ ಹಾಕ್ಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದರು. ನಾನು ಮತ್ತು ಅವರು ಮಾರ್ಕೆಟಿಗೆ ಹೋದ್ವಿ. ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೂಡ ಕೆಲಸ ಇತ್ತು. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹಾಗೆ ಅವಳಿಗೆ ಈ ಕೃಷ್ಣನಿಗೆ ಬೇಕಾಗಿರೋ ಹಾಕೋಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಎಲ್ಲನೂ ರೆಡಿ ಮಾಡಿಕೊಂಡೆ. ನಾನು ಅದಕ್ಕೆ ದಾರ ಎಲ್ಲ ಕಟ್ಟಬೇಕಿತ್ತು. ಅವ್ರು ಕೊಟ್ಟಿರೋದು ಚಿಕ್ಕದಾಗಿತ್ತು. ಹಾಗಾಗಿ ನಾನೇ ಸ್ವಲ್ಪ ದಾರ ಕಟ್ಟಿದ್ರೆ ಚೆನ್ನಾಗಿರ್ತಾಳೆ, ಅವಳು ಕಂಫರ್ಟಬಲ್ ಆಗಿರ್ತಾಳೆ ಅನ್ನೋದಕ್ಕೋಸ್ಕರ ಅದೆಲ್ಲ ತೆಗೆದು ನಾನು ಮತ್ತೆ ಸಪ್ರೇಟಾಗಿ ದಾರ ಕಟ್ಟಿದೆ. ದಾರ ಕಟ್ಟಿದ ಮೇಲೆ ಅದನ್ನ ತೊಗೊಂಡೋಗ್ಬಿಟ್ಟು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಇಟ್ಬಿಟ್ಟು ಆಮೇಲೆ ಬಂದು ಪಾಪನ ಕರ್ಕೊಂಡು ನಾನು ಮತ್ತು ನನ್ನ ಹಬಿ ಇಬ್ಬರು ಅವಳನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಇಲ್ಲಿ ಅವರು ಕ್ಯಾಮ್ರಾ ತೊಗೊಂಡಿದ್ರು. ಅವ್ರ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡ್ರು. ಬಟ್ ನನಗೆ ವೆಕೇಷನ್ ಸರಿಯಾಗಿರಲಿಲ್ಲ, ಹಾಗಾಗಿ ಬೇಡ ಅಂತಂದ್ಬಿಟ್ಟು ಅದನ್ನ ಸೈಡಲ್ಲಿ ಇಟ್ಟು ಇವಾಗ ಪಾಪನ ರೆಡಿ ಮಾಡೋಕ್ಕೆ ಅಂತಂದ್ಬಿಟ್ಟು ಇಬ್ಬರೂ ರೆಡಿಯಾಗಿದ್ದೀವಿ. ನೋಡೋಣ ಹೇಗೆ ಕಾಣ್ತಾರೆ. ವಿಡಿಯೋ ಹೀಗೆ ಕಂಟಿನ್ಯೂ ಇರುತ್ತೆ, ಎಂಡ್ವರೆಗೂ ನೋಡಿ ಆಯಿತಾ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅನ್ನೋದು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ಆವಾಗ ನೀವು ನನ್ನ ವೀಡಿಯೋಸ್ನ ತಪ್ಪದೆ ನೋಡಬಹುದು. ಸೊ ಬನ್ನಿ ಇವಾಗ ನೋಡೋಣ ಹೇಗಿರುತ್ತೆ ಅವಳು. ಸೊ ನಾನಿಲ್ಲಿ ಪಾಪುಗೆ ಪಂಚೆ ಉಡಿಸ್ತಾ ಇದ್ದೀನಿ, ಕಚ್ಚಿ ಪಂಚೆ ಉಡಿಸ್ತಾ ಇದ್ದೀನಿ. ಸೊ ನನಗೆ ಹೇಗೆ ಗೊತ್ತು ಅಂತ ಅಂದ್ಕೊಳ್ತೀರಾ ಕಚ್ಚಿ ಪಂಚೆ ಉಡಿಸೋದು? ಆ್ಯಕ್ಚುಲಿ ನಾನು ಚಿಕ್ಕವಳಿರ್ಬೇಕಾದ್ರೆ ನನ್ನ ಸ್ಕೂಲಲ್ಲಿ ಪರಿಮಳ ಟೀಚರ್ ಅಂತ ಅಂದ್ಬಿಟ್ಟು ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರಲ್ಲ ವರ್ಷ. ಸೊ ಅದರಲ್ಲಿ ನಿಂಬಿಯ ಬನದ ಮ್ಯಾಗಳ ಸಾಂಗಿಗೆ ಎವ್ರಿ ಇಯರ್ ಅದೇ ಸಾಂಗಿಗೆ ಡ್ಯಾನ್ಸ್ ಆಡಿಸೋರು. ಸೊ ಆ ಸಾಂಗಿಗೆ ಪಟ್ಟಿ ಸೀರೆ ಅಂತಾರಲ್ಲ, ಪಚ್ಚೆ ಹೆಸರೋದು, ಆ ಸೀರೆ ಉಡಿಸೋರು. ಆವಾಗ ಇದನ್ನು ಯಾವಾಗಲೂ ವೇರ್ ಮಾಡಿಸೋರು. ಕಚ್ಚೆ ಪಂಚೆನ ಥರನೇ ಉಡಿಸೋರು ಆ ಸೀರೆನ. ಸೊ ಆವಾಗ ನೋಡ್ಕೊಂಡಿದ್ದು ಅದೇ ನೆನಪಲ್ಲಿತ್ತು. ಸೊ ಹಾಗಾಗಿ ನನ್ನ ಮಗಳಿಗೂ ಹಾಗೆ ಉಡಿಸೋಣ ಅಂತ ಅಂದ್ಬಿಟ್ಟು ಅದೇ ಥರನೇ ಉಡಿಸಿದ್ದೀನಿ. ನೋಡಿ, ಫಸ್ಟ್ ಟ್ರೈ ಮಾಡಿದ್ದೀನಿ ಹೇಗಿರುತ್ತೆ ಅಂತ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟ್ರೈ ಮಾಡ್ತಾಯಿದ್ದೆ, ಬೇರೆ ಬೇರೆ ಸೆಟ್ಗಳನ್ನೆಲ್ಲ ಹಾಕ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು. ನನ್ನ ಹಸ್ಬೆಂಡು ಬೇಡ, ಸಿಂಪಲ್ಲಾಗೇ ಇರಲಿ, ಅವಳು ಇಷ್ಟರಲ್ಲೇ ಚೆನ್ನಾಗಿ ಕಾಣ್ತಾಳೆ, ಇಷ್ಟರಲ್ಲೇ ಇರಲಿ, ಹೆವಿ ಮಾಡಬೇಡ ಅಂತ ಹೇಳಿದ್ರು. ಹಾಗಾಗಿ ಸಿಂಪಲ್ಲಾಗಿಯೇ ತಂದಿದ್ರಲ್ಲೇ ಅದರಲ್ಲೇ ಒಂದು ಸರ ಜಾಸ್ತಿ ಹಾಕ್ಬಿಟ್ಟು ನೀಟಾಗಿ ಮಾಡಿದೆ. ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ದೊಡ್ಡದಾಗಿ ತೋರಿಸ್ತಕ್ಕಂತ
ಅಯ್ಯೋ ಹೆಂಗೆ ಅಂತ ತಡೀಬ್ರೆ ಕೊಡಲ್ಲ ಹೋತ್ ಬಿಡ ನನಗೆ ಹೆಂಗ ಮಾಡ್ತದೆ ಹೂ ಸಿಡಿಸ್ತೈತಿ ಉಪ್ಪ ಏನು ಸೊನೆ 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 सोनू सोनू बेटा ओ बाय सोनू ಸೊ ಗೊಂಬೆನ ರೆಡಿ ಮಾಡಿಬಿಟ್ವಿ. ರೆಡಿ ಮಾಡೋ ರಜಿತಾ ಅಂಕಲ್ ಕೊಟ್ವಿ. ರಜಿತಾ ಆಟ ಆಡಿಸ್ತಾ ಇದ್ರು. ನಾವು ಹಾಗೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ಕಿರೀಟಕ್ಕೆ ಒಂದೇ ಒಂದು ಮಿಸ್ಸಿಂಗ್ ಇತ್ತು, ಅದೇ ನವಿಲ್ಗರಿ. ಸೊ ಅದನ್ನು ಸಿಕ್ಸೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ತೊಗೊಂಡು ಬಂದು ಅದನ್ನು ಸಿಕ್ಸ್ತಾ ಇದ್ದೆ. ಅವಳು ಕುಣಿಯೋದೆ ಮಾಡ್ತಾಯಿದ್ಲು. ಸೊ ಅದ್ರ ನೆಕ್ಸ್ಟು ಅವ್ರ ಪಪ್ಪ ರೆಡಿ ಆಗಿಬಿಟ್ಟು ಬಂದರು. ಮ್ಯಾಚಿಂಗ್ ಅಂತ ರೆಡಿ ಆಗಿದ್ದು. ನಾನು ಸ್ಯಾರಿ ಹಾಕೊಳ್ಳೋಣ, ನಂದು ಸ್ಯಾರಿ ಮ್ಯಾಚಿಂಗ್ ಇತ್ತು. ಬಟ್ ಬ್ಲೌಸ್ ಗೊತ್ತಲ್ವ, ಆಫ್ಟರ್ ಪ್ರೆಗ್ನೆನ್ಸಿ ಯಾವ ಬ್ಲೌಸ್ ಕೂಡ ನಮಗಾಗಲ್ಲ. ಸೊ ಹಾಗಾಗಿ ನಾನು ಸೀರೆನ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಹಾಗಾಗಿ ಸೇಮ್ ಕಲರ್ ನಾರ್ಮಲ್ ಡ್ರೆಸ್ನೇ ಹಾಕ್ಕೊಂಡ್ಬಿಟ್ಟು ಬಂದು ಫೋಟೋಶೂಟ್ ಮಾಡ್ಕೊಳ್ತಾ ಇದ್ವಿ. ಆಗ ಅಜ್ಜಿ ತಾತ ಮೊಮ್ಮಗಳು ಅವರಪ್ಪ ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದರು. ನಾನು ಆ ಗ್ಯಾಪಲ್ಲಿ ರೆಡಿ ಆಗಿಬಿಟ್ಟು ಬಂದು ಆಮೇಲೆ ಅವಳ ಜೊತೆ ನಾನು ಸ್ವಲ್ಪ ಫೋಟೋಸ್ಗಳು ಹಾಕ್ಕೊಂಡೆ. ಭಾಳ ವೆರಿ ಇಂಪಾರ್ಟೆಂಟ್. ಅದು ಕೊಡೋದ್ರ ಪರ ಅಲ್ಲೆಲ್ಲ ಸ್ವಂತ ಕಳಿಸಿ ಹಂಗೆ ಕೈ ಇರುತ್ತೆ. ಯಾಕಂದ್ರೆ ಅಡ್ಡ ಹಂಗೆ ಇದಕ್ಕೆ ಕೇಳ್ತಂಗ ಅದು ಹಂಗಂದದ್ದು ಅದು ನಾನು ನೋಡಕ್ ಬರ್ತೈತಿ. ಮೊಬೈಲ್ ಮರಿ ಆಗಂತ ಬಗ್ಗೆ ಸೊನ್ನೆ ಇರ್ಲಿ ಬೀಳಿ ಸುಮ್ಮರಲ್ಲ. ಹಾಗೆ ಮಡಿ ಹಲೋ ಹಲೋ ಹಲೋ
ಹಲೋ ಹಾಂ ಸರ್ ನಮಸ್ಕಾರ ರೀ ಅದು ಪ್ರೂಫ್ ಹಾಕದ ಒಂದು ಇಲ್ಲೇ ಚೆಕ್ ಕೊಟ್ಟಿದ್ದೆ ಮನ್ಯಾಗ ರಮೇಶ್ ಬಂದಿದ್ದ ಒಂದ್ ನಿಮಿಷ ಕೇಳ್ರಿ ನನ್ನ ಮಾತು ಕೇಳಿಸ್ರಿ ಫಸ್ಟ್ ಚೆಕ್ಕಿನ ಗೊತ್ತೈತಿ ಹೊಲ್ದಾಗ 20,000 ಕೊಟ್ಟನಿ ಹೊಲ್ದಾಗ 20,000 ಕೊಟ್ಟನಿ ಚೆಕ್ ರಮೇಶನೇ ಇದ್ದ ಆಮೇಲೆ ಇಲ್ಲಿ ಕರೆಸ್ಕೊಂಡು ಒಂದ್ ಚೆಕ್ ಕೊಟ್ಟನ್ರಿ 10,000 20,000 ಇಲ್ಲ 20,000 ಒಟ್ಟ ನೋಡ್ರಿ ಸಮಾನ ನೀವ್ ಏನಾರ ಮಾತಾಡ್ರಿ ಏನ ಬಿಡ್ರಿ 40,000 ನೋಡ್ರಿ ಈಗೇನ್ ಮಾಡ್ರಿ ಬರೀ ಅವಳದಷ್ಟ ಬರೋಣ ನನ್ನ ಕೈ ಅಷ್ಟೇ ಇವ್ನು ಮಾಡ್ದು ಬರೀ ಅವಳದಷ್ಟ ನಾ ಹೇಳ್ತಿರೋದು ಅವಳಷ್ಟೇ ನನ್ನ ಕೈ ಬಂದ್ರೂ ಪರವಾಗಿಲ್ಲ ಹೇಳಿದ್ದೆ ಬಂದಿದ್ದವ ರಮೇಶ್ ಬಂದ ಹೇಳ್ರಿ ಹೌದ್ರಿ ಚೆಕ್ ಬರ್ದಾಗ ಹೆಂಗ ಕೊಡಕತ್ತೈತಿ ಸೊ ಇದಾಗಿತ್ತು ನನ್ನ ಮಗಳ ಮೊದಲನೇ ಕೃಷ್ಣನ ಡ್ರೆಸ್ಸಿನ ಮೇಕ್ ಓವರ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾವು ಮಾಡೋ ಎಲ್ಲ ವೀಡಿಯೋಸ್ಗಳ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆವಾಗ ನನ್ನ ವೀಡಿಯೋಸ್ನ ನೀವು ನೋಡಬಹುದು. ಇಲ್ಲೇ ಇದಾಗಿತ್ತು ಇವತ್ತಿನ ಡೇ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.